ಎಂಟನೇ ತರಗತಿ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಾವು ನಮ್ಮ ಕನ್ನಡ ಭಾಷೆಯ ರಾಷ್ಟ್ರಕವಿಯೊಬ್ಬರು ಬರೆದಂತಹ ಪದ್ಯ ಬಗ್ಗೆ ನೋಡೋಣ. ರಾಷ್ಟ್ರಕವಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ 3 ಜನ ಬರ್ತಾರೆ. ಒಬ್ರು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಗೋವಿಂದ ಪೈ. ಇನ್ನೊಬ್ರು ಕುವೆಂಪು, ನಿಮ್ಗೀಗಾಗಲೇ ಅವ್ರ ಪರಿಚಯ ಇದೆ. ಇನ್ನೊಬ್ರು GS ಶಿವರುದ್ರಪ್ಪ. ಈಗ ನಿಮ್ಗೆ ಪದ್ಯ ಬರ್ದಿರುವಂತವ್ರು GS ಶಿವರುದ್ರಪ್ಪ. ಚಿತ್ರದಲ್ಲಿರೋರು ಗೋವಿಂದ ಪೈ, ಮೊದಲನೇ ರಾಷ್ಟ್ರಕವಿ. ಎರಡನೇ ರಾಷ್ಟ್ರಕವಿ ಕುವೆಂಪು. ಆಮೇಲೆ ಮೂರನೇವರು GS ಶಿವರುದ್ರಪ್ಪ. ಈಗ ರಾಷ್ಟ್ರಕವಿ ಅನ್ನೋ ಬಿರುದು ಈಗ ಯಾರಿಗೂ ಕೊಡ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಈಗ ಅದನ್ನ ನಿಲ್ಲಿಸಿದ್ದಾರೆ. ನಾವು GS ಶಿವರುದ್ರಪ್ಪ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ನಂತರ ಬಗ್ಗೆ ತಿಳ್ಕೊಳ್ಳೋಣ. GS ಶಿವರುದ್ರಪ್ಪ ಅವರು ನಿಮಗೆ ಬಹಳ ಅರ್ಥಗರ್ಭಿತವಾದಂತಹ ವೆರಿ ಮೀನಿಂಗ್ಫುಲ್, ಇನ್ಫಾರ್ಮೇಟಿವ್ ಒಂದು ಪದ್ಯವನ್ನು ಬರೆದಿದ್ದಾರೆ. ಅದು ಅನ್ವೇಷಣೆ. ಅನ್ವೇಷಣೆ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ನಾವು ಕವಿ ಪರಿಚಯನ ಮಾಡ್ಕೊಳ್ಳೋಣ. ಇವರು ರಾಷ್ಟ್ರಕವಿ ಅಂತ ನಾನು ಮೊದಲೇ ನಿಮಗೆ ಹೇಳಿದ್ದೆ. 1926 1926 ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಡ್ತಾರೆ. ಮೋಸ್ಟ್ ಆಫ್ ದ ಪೋಯಟ್ಸ್ ಬಾರ್ನ್ ಇನ್ ಶಿವಮೊಗ್ಗ. I feel that because of the environment, greenery, all ordinary person also will become a poet, I feel, because that atmosphere really inspire the people. It's really very greenery, always a pleasant atmosphere. ಇನ್ನೊಂದೇನೆಂದರೆ ಈಸೂರು, ಇವರು ಹುಟ್ಟಿದಂಥ ಗ್ರಾಮ. ಈಸೂರು ಈಸ್ ಅ ವೆರಿ ಫೇಮಸ್. ಕರ್ನಾಟಕದಲ್ಲಿ ಮೊದಲ ಸ್ವತಂತ್ರ ಸತ್ಯಾಗ್ರಹ ನಡೆದ ಜಾಗ ಈಸೂರು. ಅಂಥ ಗ್ರಾಮದಲ್ಲಿ ಇವರು ಹುಟ್ಟಿದ್ರು. ದೆನ್ ಮೈಸೂರು ಮತ್ತು ಉಸ್ಮಾನಿಯಾ, ಬೆಂಗಳೂರು. ಇನ್ ದಿಸ್ 3 ಯೂನಿವರ್ಸಿಟಿ, ಮೈಸೂರು, ಉಸ್ಮಾನಿಯಾ, ಬೆಂಗಳೂರು, ಈ 3 ವಿಶ್ವವಿದ್ಯಾನಿಲಯ ಮೀನ್ಸ್ ಯೂನಿವರ್ಸಿಟಿ, ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಕವಿ, ಪೋಯೆಟ್, ವಿಮರ್ಶಕ, ಕ್ರಿಟಿಸೈಸರ್ ಆಗಿ ತುಂಬ ಫೇಮಸ್ ಆಗಿದ್ದಾರೆ. ಇವರ ಕೆಲವು ಕೃತಿಗಳನ್ನ ನಿಮ್ಗೆ ಹೇಳ್ತೀನಿ, ಮಿಕ್ಕಿದ್ದನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಓದ್ಕೊಳ್ಳಿ. ಗೋಡೆ, ಅನಾವರಣ, ಸಾಮಗಾನ, ಸೌಂದರ್ಯ ಸಮೀಕ್ಷೆ ಇತ್ಯಾದಿ ಮೀನ್ಸ್ ಎಕ್ಸೆಟ್ರಾ. ಆ್ಯಂಡ್ ಇವ್ರಿಗೆ ಯಾವುದ್ಯಾವುದು ಕೃತಿಗಳು ಬಂದಿದೆ ಅಂತ: ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಆ್ಯಂಡ್ ರಾಷ್ಟ್ರಕವಿ ಬಿರುದು. ಆಲ್ರೆಡಿ ಐ ಟೋಲ್ಡ್ ಅಬೌಟ್ ದ್ಯಾಟ್. ಆಮೇಲೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಕಾನ್ಫರೆನ್ಸ್, ಎವ್ರಿ ಇಯರ್ ದೇ ಡೂ. ಆ ಥರ 1992 ಅಲ್ಲಿ 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 71, ಅದಕ್ಕೆ ಇವರು ಅಧ್ಯಕ್ಷರಾಗಿದ್ದು. ಈ ವಾಸ್ ಅ ಪ್ರೆಸಿಡೆಂಟ್ ಇನ್ ದಟ್ ಕಾನ್ಫರೆನ್ಸ್. 2013ರಲ್ಲಿ 2013ನಲ್ಲಿ ಇವರು ನಿಧನರಾಗ್ತಾರೆ. ಪ್ರೆಸೆಂಟ್ ಅನ್ವೇಷಣೆ ಪೋಯಮ್ ವಿ ಹ್ಯಾವ್ ಟೇಕನ್ ಫ್ರಮ್ ಗೋಡೆ ಕವನ ಸಂಕಲನ. ವಾಟ್ ಈಸ್ ದ ಮೀನಿಂಗ್ ಆಫ್ ಕವನ ಸಂಕಲನ? Collection of poems. Okay, so what is the collection of poem? Book name Gode. From that book we have taken poem Anveshan. Let us see what is Anveshan. See, so many times no reason or with reason will be very happy, will be very angry. A different kind of feelings will come in us. Do you know what is the reason for that? Yes, we always tell, I am happy just because of my father, just because of my mother, sister, etc. Today my mood is upset because of my friend. So whatever feelings we get, ಯಾವ ಭಾವನೆಗಳು ನಮ್ಮಲ್ಲಿ ಬರುತ್ತೆ, ಅದಕ್ಕೆ ಕಾರಣ will blame on others. You understanding what I am saying? Leaving myself, I will blame others, or I point out others. Because of him I am happy, because of she I am upset. Yes or no? So do you think this point outing thing and blaming thing, it's right on our part? No.
Actually, being happy or upset, angry, it's everything in us. ನಮ್ಮೊಳಗೆ ಇದೆ. ಸಂತೋಷ ಪಡೋಕ್ಕೆ ಕಾರಣ ನಾನೇ, ದುಃಖ ಪಡೋಕ್ಕೆ ಕಾರಣ ನಾನೇ. If I stuck in some problem, reason in me only. Because of me only I am facing all this. So this fantastic points he explained in the poem Anveshane. Anveshane and search yourself, find yourself in you, within you. Everything is within you. What we do usually? We leave that and we'll search everything outside. The happiness we try to find out outside. Isn't it or not? So he explained very detailedly in this poem, try to find out that whatever the problems comes, whatever the happiness comes, right? So everything it is within you. ನಿನ್ನನ್ನ ನಿನ್ನೊಳಗೆ ನೀನು ಕಂಡ್ಕೋಬೇಕು. You have to find in yourself, right? ಏನು ಪ್ರಾಬ್ಲಮ್ ಬಂತು, ಏನು ಕಂಫರ್ಟ್ ಬಂತು, ಏನು ಹ್ಯಾಪಿನೆಸ್ ಬಂತು, ಅದು ನಿನ್ನೊಳಗೆ ನೀನು ಶೋಧಿಸ್ಕೋಬೇಕು. ಶೋಧಿಸ್ಕೋಬೇಕು ಅಂದರೆ ಸರ್ಚ್ ಮಾಡ್ಕೋಬೇಕು ಅಂದ್ರೆ ಏನು? ಅನ್ವೇಷಿಸ್ಕೋಬೇಕು. ಅಂಡರ್ಸ್ಟುಡ್ ಎವ್ರಿಥಿಂಗ್. ಸೊ ಡೀಟೇಲಿ ವಾಟ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ದ ಪೋಯಮ್, ವೆರಿ ಸ್ಮಾಲ್ ಪೋಯಮ್ ಬಟ್ ವೆರಿ ಡೀಪ್ ಮೀನಿಂಗ್ ಇನ್ ಇಟ್. ನಾವು ಗಮನಿಸೋದೇ ಇಲ್ಲ. ನಾನು ಸುಖವಾಗಿದ್ದೀನಿ ಅಂದರೆ ಅದು ನನ್ನಿಂದಾನೇ. ಅದು ನಾವು ಅದನ್ನು ನೋಡಲ್ಲ, ಬೇರೆದ್ರ ಕಡೆಯಿಂದ ಬೊಟ್ಟು ಮಾಡಿ ತೋರಿಸ್ತೀವಿ. ಬಿಕಾಸ್ ಆಫ್ ದ್ಯಾಟ್, ಅಯ್ಯೋ ಐ ಆಮ್ ನಾಟ್ ಹ್ಯಾಪಿ, ಐ ವಿಲ್ ಸರ್ಚ್ ಫಾರ್ ಹ್ಯಾಪಿನೆಸ್, ರೈಟ್? ಸೊ ಆ ಥರ ಇದಕ್ಕೆ ಅವರು ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಎಕ್ಸಾಂಪಲ್, ಇವಾಗ ಏನಾದರೂ ಒಂದು ಸ್ಪೈಸಿ ಇದು ತಿಂತೀರ, ಸ್ಪೈಸಿ ಅಂದರೆ ಹೇಗಿರುತ್ತೆ? ಯು ಕಾಂಟ್ ಎಕ್ಸ್ಪ್ಲೇನ್ ದಟ್ ಒನ್, ಇಸ್ ಇಟ್ ಆರ್ ನಾಟ್? ಅವಾಗ ಏನು ಹೇಳ್ತೀರಾ? ಯು ವಿಲ್ ಟೆಲ್ ದಿಸ್ ಇಸ್ ಮಿರ್ಚಿ ಸಮಥಿಂಗ್ ಐ ಏಟ್, ಸೊ ಓನ್ಲಿ ಐ ಗಾಟ್ ದ ಸ್ಪೈಸಿ ಥಿಂಗ್ ಅಂತ ಹೇಳ್ತೀರಾ. ಲೈಕ್ ಅನದರ್ ಎಕ್ಸಾಂಪಲ್ ಇಸ್ ಟೂ ಸ್ವೀಟ್ ಅಂತ ಹೇಳ್ತೀರಾ. ಸೊ ವಿಲ್ ಗಿವ್ ಎಕ್ಸಾಂಪಲ್. ಹೌ ಯು ನೋ ದಿಸ್ ಟೂ ಸ್ವೀಟ್? ಬಿಕಾಸ್ ಐ ಎಕ್ಸ್ಪೀರಿಯನ್ಸ್ ದಟ್, ಐ ಏಟ್ ದಟ್, ಸೊ ಇಟ್ ಇಸ್ ಸ್ವೀಟ್ ಅಂತ. Isn't it or not? Like that only he says that, he compares that one. ನಿಂಗೆ ಸುಖ ದುಃಖ ಕಷ್ಟದ ಮೂಲ ಎಲ್ಲಿದೆ ಅಂದರೆ ಇಟ್ ಈಸ್ ವಿದಿನ್ ಯು ಅಂತ he says. ಅಂಡರ್ಸ್ಟುಡ್? ಕಷ್ಟನ ಇಲ್ಲಿ, ಸುಖನ ಇಲ್ಲಿ. ಇವಾಗ ಬೆಲ್ಲ ತಿಂದೆ, ಬೆಲ್ಲ ಮೀನ್ಸ್ ಗೂಡ್, ಜಾಗ್ರಿ, ರೈಟ್? ಹೇಗಿದೆ ಅದು? ಸಿಹಿ ಆಗಿದೆ, ಸ್ವೀಟ್ ಆಗಿದೆ. ಹೌ ಡು ಯು ನೋ ಇಟ್ ಇಸ್ ಸ್ವೀಟ್? ಬಿಕಾಸ್ ಐ ಏಟ್ ದಟ್. ಸೊ ಯು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. You understood what I am saying? If you have stomach pain, if you tell me stomach pain, I never got stomach pain in my life, so I don't have experience what is stomach pain. You know that because you are experienced that. You are understanding what I am saying? So everything is within us. You must find out yourself and try to correct yourself. And for everything you are the responsible, not anybody else. ಕಷ್ಟನಾದರೂ ಆಗಲಿ, ಸುಖನಾದರೂ ಆಗಲಿ, ಎಲ್ಲದಕ್ಕೂ ಜವಾಬ್ದಾರಿ ಉಡ್ದು ಓಡಿ, ರೈಟ್? ನಾವೇ ಅಂತ ಹೇಳ್ತಾರೆ. ಓಕೆ. ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಏನಿದೆ ನಮ್ಮದ್ರಲ್ಲಿ, ನಮ್ಮಲ್ಲಿ ತುಂಬ ಪ್ರೌಡ್ನೆಸ್ ತುಂಬ ಇದೆ. ಏನಂತ ಪ್ರೌಡ್ ಮಾಡ್ತೀವಿ? ನಾನೇ ಗ್ರೇಟ್, ನನಗೆ ಎಲ್ಲ ಗೊತ್ತಿದೆ, ಸೊ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಮೀ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಇನ್ನೊಂದು ಕಾನ್ಸೆಪ್ಟ್ ಏನಿದೆ, ವಾಟ್ ಎವರ್ ವಿ ಡೋಂಟ್ ಹ್ಯಾವ್ ದ ನೇಚರ್ ಆಫ್ ಶೇರಿಂಗ್ ಈಚ್ ಅದರ್. ದ ಥರ್ಡ್ ಕಾನ್ಸೆಪ್ಟ್ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ರೈಟ್? ಹೊಂದ್ಕೊಂಡು ಹೋಗಲ್ಲ ನಾವು. ಬಿಕಾಸ್ ಆಫ್ ದ್ಯಾಟ್, ಬಿಕಾಸ್ ಆಫ್ ಆಲ್ ದಿಸ್ ಆಟಿಟ್ಯೂಡ್ಸ್, ವಾಟ್ಸ್ ಹ್ಯಾಪನಿಂಗ್ ಇನ್ ದ ಲೈಫ್, ವಿ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್, ರೈಟ್? ಟು ಸಾಲ್ವ್ ಆಲ್ ದಿಸ್ ಪ್ರಾಬ್ಲಮ್, the only one small solution, that whatever comes we have to adjust and go. That is the best solution he has given in this poem Anveshane. So this is all summary of the poem I have given in detail. Now let us go to the one by one stanza, each one what it says. First he tells about the God concept.